ಸೌಹಾರ್ದತೆ ಮತ್ತು ಭಾವೈಕ್ಯತೆಯ ಸಂಕೇತವಾಗಿರುವ ಮೊಹರಂ ಹಬ್ಬದ ಆಚರಣೆಯು ಜೂನ್ 17ರಿಂದ ಆರಂಭವಾಗಿದ್ದು ನಗರದಾದ್ಯಂತ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ತ್ಯಾಗ ಮತ್ತು ಬಲಿದಾನದ ಪ್ರತೀಕವಾಗಿರುವ ಈ ಹಬ್ಬವನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಬಾಬಯ್ಯನ ಹಬ್ಬ ಎಂದೇ ಪ್ರಸಿದ್ಧಿಯಾಗಿದೆ. ಇದೇ ಜೂನ್ 26ರ ಶುಕ್ರವಾರದಂದು ಮೊಹರಂ ಹಬ್ಬದ ಕೊನೆಯ ದಿನವಾಗಿದೆ. ಮೊಹರಂ ಹಬ್ಬವು ಇಸ್ಲಾಂ ಧರ್ಮದ ಹೊಸ ವರ್ಷದ ಆರಂಭವಾಗಿದೆ. ಹಿಂದೂ ಧರ್ಮದಲ್ಲಿ ಚಂದ್ರಮಾನ ಯುಗಾದಿ ಮತ್ತು ಕ್ರೈಸ್ತ ಧರ್ಮದಲ್ಲಿ ಜನವರಿ ಮೊದಲ ದಿನ ಇರುವಂತೆ ಇಸ್ಲಾಂ ಧರ್ಮದಲ್ಲಿ ಮೊಹರಂ ತಿಂಗಳ ಮೊದಲ ದಿನವನ್ನ ಹೊಸ ವರ್ಷವಾಗಿ ಆಚರಿಸಲಾಗುತ್ತೆ. ಅಮಾವಾಸ್ಯೆಯ ನಂತರ ಚಂದ್ರನ ದರ್ಶನವಾದ ದಿನದಿಂದಲೇ ಈ ಆಚರಣೆ ಆರಂಭಗೊಳ್ಳುತ್ತೆ. ಆಕರ್ಷಕವಾಗಿ ಅಲಂಕರಿಸಿ ಮೆರವಣಿಗೆ ಮಾಡುವುದು ಈ ಹಬ್ಬದ ಪ್ರಮುಖ ವಿಶೇಷತೆಯಾಗಿದೆ. ನಗರದ ಊರ ಮುಂದೆ ವೆಂಕಟಗಿರಿ ಕೋಟೆ, ಶಾಂತಿನಗರ, ಕೀರ್ತಿನಗರ, ಸೊನ್ನಶೆಟ್ಟಿಹಳ್ಳಿ, ಟಿಪ್ಪು ನಗರ, ಅಗ್ರಹಾರ, ಮೆಹಬೂಬ್ ನಗರ ಹಾಗೂ ಗ್ರಾಮೀಣ ಭಾಗಗಳಾದ ನಿಮ್ಮಕಾಯಲಹಳ್ಳಿ, ಮುರುಗಮಲ್ಲ, ಯನಮಲಪಾಡಿ, ಸಿದ್ದಿಮಠ ಸೇರಿದಂತೆ ಹಲವೆಡೆ ಪಂಜಗಳನ್ನು ಸ್ಥಾಪಿಸಿ ಪ್ರತಿನಿತ್ಯ ಶ್ರದ್ಧಾಭಕ್ತಿಯಿಂದ ಪೂಜೆ ಸಲ್ಲಿಸಲಾಗುತ್ತಿದೆ. ಮೊಹರಂನ ಕೊನೆಯ 4 ದಿನಗಳಲ್ಲಿ ಪ್ರತಿನಿತ್ಯ ಪಂಜಗಳ ಮೆರವಣಿಗೆಗೆ ಅತ್ಯಂತ ವೈಭವದಿಂದ ನಡೆಯುತ್ತೆ ಎಂದು ಧಾರ್ಮಿಕ ಮುಖಂಡರಾದ ಮೊಹಮ್ಮದ್ ಇಸ್ಲಾಂ ತಿಳಿಸಿದ್ದಾರೆ. ಮೊಹರಂ ಹಬ್ಬದ ಪ್ರಮುಖ ಆಕರ್ಷಣೆ ಅಂದರೆ ಹುಲಿವೇಷ. ಭಕ್ತರು ಹುಲಿವೇಷ ಧರಿಸಿ ದೇವರ ಸೇವೆಯಲ್ಲಿ ನಿರತರಾಗ್ತಾರೆ. ಪಂಜಗಳ ಮೆರವಣಿಗೆಯಲ್ಲಿ ಹಲಗೆಯ ಸದ್ದಿಗೆ ತಕ್ಕಂತೆ ಭರ್ಜರಿಯಾಗಿ ನೃತ್ಯ ಮಾಡ್ತಾರೆ. ಗ್ರಾಮಗಳಲ್ಲಿ ಜನರು ನೀಡುವ ಹಣ ಮತ್ತು ಪದಾರ್ಥಗಳನ್ನು ಸಂಗ್ರಹಿಸಿ ದೇವರಿಗೆ ಅರ್ಪಿಸುತ್ತಾರೆ. 9ನೇ ದಿನದ ರಾತ್ರಿ 12ರಿಂದ 1 ಗಂಟೆಯ ಅವಧಿಯಲ್ಲಿ ಹರಕೆ ಹೊತ್ತವರು ಹಾಗೂ ಪಂಜೆಗಳನ್ನು ಹೊತ್ತ ಭಕ್ತರು ಧಗಧಗಿಸುವ ಅಗ್ನಿಕುಂಡ ಹಾಯುವ ಮೂಲಕ ಭಕ್ತಿ ಮೆರೆಯುತ್ತಾರೆ. ಅಂದು ಸಹ ಅನ್ನದಾನ, ಕಿಚಡಿ ಮತ್ತು ಶರ್ಬತ್ ಹಂಚಲಾಗುತ್ತೆ. ಹಬ್ಬದ 10ನೇ ದಿನದಂದು ಪಂಜಗಳನ್ನು ಪವಿತ್ರವಾಗಿ ತೊಳೆದು ಮುಂದಿನ ವರ್ಷದ ಆಚರಣೆಗಾಗಿ ಸ್ವಸ್ಥಾನದಲ್ಲಿ ಭದ್ರಪಡಿಸುವುದರೊಂದಿಗೆ ಮೊಹರಂ ಆಚರಣೆಗೆ ತೆರೆ ಬೀಳುತ್ತೆ. ಹಿಂದೂ ಮುಸ್ಲಿಂ ಬಾಂಧವರು ಜೊತೆಗೂಡಿ ಆಚರಿಸುವ ಮೊಹರಂ ಹಬ್ಬವು ಇಂದಿಗೂ ತನ್ನ ಸಾಂಸ್ಕೃತಿಕ ವೈಭವ ಮತ್ತು ಪರಂಪರೆಯನ್ನು ಯಶಸ್ವಿಯಾಗಿ ಉಳಿದುಕೊಂಡು ಬಂದಿದೆ.